14 ಲಕ್ಷ BPL ಕಾರ್ಡ್ 14 ಲಕ್ಷ BPL ಕಾರ್ಡ್ ರದ್ದು ಮಾಡಕ್ಕೆ ಕೊಟ್ಟಿದ್ದೀರಿ. ಇದರ ಪರಿಣಾಮ ಎದುರಿಸಬೇಕಾಗುತ್ತೆ. ಅನರ್ಹರನ್ನ ಅಂತ ಹೇಳ್ತಿರಲ್ಲ. ಆಯಿತು, 2013ರಿಂದ 2018ರವರೆಗೆ ಇದ್ರಲ್ಲ, ನೀವೇ ಮುಖ್ಯಮಂತ್ರಿ ಆಗಿದ್ದರೆ ತಾನೆ, ಸರ್ಕಾರ ನಿಮ್ಮದೇ ಆಯ್ತು ತಾನೆ. ಯಾಕೆ ನೀವು ಅನರ್ಹರನ್ನ ಅವತ್ತು ಪತ್ತೆ ಹಚ್ಚಲಿಲ್ಲ? ಹಚ್ಚುವುದಾಗಿತ್ತಲ್ಲ, ನಿಮ್ಮದೇ ಸರ್ಕಾರ ಇತ್ತು. ಅಥವಾ ಪ್ರತಿಪಕ್ಷವಾಗಿದ್ದಾಗ 2018ರಿಂದ 18ರಲ್ಲಿ ನೀವು ಮೈತ್ರಿಕೂಟ ಸರ್ಕಾರ ಇತ್ತು. 19ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂತು. ಯಡಿಯೂರಪ್ಪನವರಾದರು, ಬೊಮ್ಮಾಯಿಯವರಾದರು. ಯಾಕೆ ನೀವು ಪ್ರತಿಪಕ್ಷದ ನಾಯಕರಾಗಿ, ವಿಪಕ್ಷ ನಾಯಕರಾಗಿ ಮೇಲ್ಮನೆಯಲ್ಲಿ ಕೆಳಮನೆಯಲ್ಲಿ ನಿಮ್ಮ ಧ್ವನಿ ಎಲ್ಲೋಗಿತ್ತು? ಧ್ವನಿ ಯಾಕೆ ಎತ್ತಲಿಲ್ಲ? ಅನರ್ಹರನ್ನ ಡಿಲೀಟ್ ಮಾಡಿರಿ. ಅರೆ, ಸರ್ಕಾರ ಅಧಿಕಾರಕ್ಕೆ ಬಂದಾಗ, ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಪಂಚ ಗ್ಯಾರಂಟಿ, ಪಂಚ ಭರವಸೆಗಳು ಅಂತ ಹೇಳಿ ಭರವಸೆಗಳು ಕೊಟ್ಟು, ಅದು ಭರವಸೆಗಳು ಚುನಾವಣೆ ಬಂದಾಗ ಅಷ್ಟೇ ಇವರು ಭರವಸೆಗಳು ನೆನಪಾಗ್ತವೆ, ಹಣ ಬಿಡುಗಡೆ ಮಾಡ್ತಾರೆ. ಹಣಕಾಸಿನ ಹೊಂದಾಣಿಕೆ ಮಾಡಲಾಗಿದೆ. ಹಣಕಾಸು ಹೊಂದಾಣಿಕೆ ಮಾಡಿಕೆ ಆಗ್ತಿಲ್ಲ. ನಮ್ಮ ಹತ್ರ 56,000 ಕೋಟಿ ರೆಡಿ ಇಟ್ಟಿವಿ ಅಂತ ಹೇಳ್ತಿರಲ್ಲ. ನೀವು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕರ್ನಾಟಕ ಮಾದರಿ ಅಂತ ಹೇಳ್ತೀರಿ. ಇವತ್ತು ಎಲ್ಲ 5 ಗ್ಯಾರಂಟಿ ವಿಫಲವಾಗಿದೆ. ಹಣಕಾಸು ಹೊಂದಾಣಿಕೆ ಮಾಡ್ಕೋ ಆಗ್ತಾಯಿಲ್ಲ. ನಿಮಗೆ ಅಸಮರ್ಥರಾಗಿದ್ದೀರಿ ನಿಮ್ಮ ಸರ್ಕಾರ. 6 ಮಂತ್ರಿಗಳು ಹೇಳ್ತಾರೆ ಅನರ್ಹರನ್ನ 14 ಲಕ್ಷ ಕಾರ್ಡ್ ಅಂತ ಹೇಳ್ತಾರೆ. ಈ ಭರವಸೆಗಳಿಗೆ ಹಣ ಹೊಂದಾಣಿಕೆ ಮಾಡ್ಕೋಕ್ಕಾಗ್ತಲ್ಲ. ಅಭಿವೃದ್ಧಿಗೆ ಹಣ ಇಲ್ಲ. ನಿಮ್ಮ ಶಾಸಕರೇ, ಹೊಸಪೇಟೆ ಶಾಸಕರು ಮತ್ತೆ ನಿನ್ನೆ ಧ್ವನಿ ಎತ್ತಿದ್ದಾರೆ. ಭಾಳಷ್ಟು ಜನ ಶಾಸಕರು ಹೇಳ್ತಿದ್ದಾರೆ, ನಮಗೆ ಕ್ಷೇತ್ರದಲ್ಲಿ ಓಡಾಡೋಕ್ಕಾಗ್ತಲ್ಲ, ಮಾನ ಮರ್ಯಾದಿಲ್ಲ, ಜನ ಚೀಮಾರಿ ಆಗ್ತಾರೆ, ಅಭಿವೃದ್ಧಿ ಇಲ್ಲ ಅಂತೇಳಿ. ನಿಮ್ಮ ಶಾಸಕರು ನಿಮ್ಮನ್ನು ಬೈತದಲ್ಲ, ಅದಕ್ಕೆ ನೀವು BPL ಕಾರ್ಡ್ ರದ್ದು ಮಾಡ್ತಾಯಿದ್ದೀರಾ. BPL ಕಾರ್ಡ್ ರದ್ದು ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಬೀದಿಗಳಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 14 ಲಕ್ಷ BPL ಕಾರ್ಡ್ 14 ಲಕ್ಷ BPL ಕಾರ್ಡ್ ರದ್ದು ಮಾಡಕ್ಕೆ ಕೊಟ್ಟಿದ್ದೀರಿ. ಇದರ ಪರಿಣಾಮ ಎದುರಿಸಬೇಕಾಗುತ್ತೆ. ಅನರ್ಹರನ್ನ ಅಂತ ಹೇಳ್ತಿರಲ್ಲ. ಆಯಿತು, 2013ರಿಂದ 2018ರವರೆಗೆ ಇದ್ರಲ್ಲ, ನೀವೇ ಮುಖ್ಯಮಂತ್ರಿ ಆಗಿದ್ದರೆ ತಾನೆ, ಸರ್ಕಾರ ನಿಮ್ಮದೇ ಆಯ್ತು ತಾನೆ. ಯಾಕೆ ನೀವು ಅನರ್ಹರನ್ನ ಅವತ್ತು ಪತ್ತೆ ಹಚ್ಚಲಿಲ್ಲ? ಹಚ್ಚುವುದಾಗಿತ್ತಲ್ಲ, ನಿಮ್ಮದೇ ಸರ್ಕಾರ ಇತ್ತು. ಅಥವಾ ಪ್ರತಿಪಕ್ಷವಾಗಿದ್ದಾಗ 2018ರಿಂದ 18ರಲ್ಲಿ ನೀವು ಮೈತ್ರಿಕೂಟ ಸರ್ಕಾರ ಇತ್ತು. 19ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂತು. ಯಡಿಯೂರಪ್ಪನವರಾದರು, ಬೊಮ್ಮಾಯಿಯವರಾದರು. ಯಾಕೆ ನೀವು ಪ್ರತಿಪಕ್ಷದ ನಾಯಕರಾಗಿ, ವಿಪಕ್ಷ ನಾಯಕರಾಗಿ ಮೇಲ್ಮನೆಯಲ್ಲಿ ಕೆಳಮನೆಯಲ್ಲಿ ನಿಮ್ಮ ಧ್ವನಿ ಎಲ್ಲೋಗಿತ್ತು? ಧ್ವನಿ ಯಾಕೆ ಎತ್ತಲಿಲ್ಲ? ಅನರ್ಹರನ್ನ ಡಿಲೀಟ್ ಮಾಡಿರಿ.